ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಒಬ್ಬಟ್ಟು ಅಂದರೆ ಹೋಳಿಗೆ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಓಕೆ, ಸೊ ಯುಗಾದಿ ಹಬ್ಬ, ಸೊ ಹೋಳಿಗೆನೇ ಮುಖ್ಯ ಅಲ್ವಾ. ಸೊ ಹಾಗಾಗಿ ಫಸ್ಟು ನೀವು ಬೌಲಿಗೆ ಮೈದಾ ಹಿಟ್ಟು ಮತ್ತು ಚಿರೋಟಿ, ಅರಿಶಿನ, ಎಣ್ಣೆ, ಉಪ್ಪು ಇಷ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಾಫ್ಟಾಗಿ ಇಟ್ಕೋಬೇಕು, ಆವಾಗ ಒಬ್ಬಟ್ಟು ಸ್ಮೂತಾಗಿ ಬರುತ್ತೆ. ಓಕೆನಾ. ಸೊ ಅದಕ್ಕೆ ಬೇಕಾಗಿರುವಂತಹ ಹೂರಣನ ತಯಾರು ಮಾಡ್ಕೋಬೇಕಾಗತ್ತೆ. ಸೊ ನೀವು ಕುಕ್ಕರಿಗೆ 2ರಿಂದ ನಿಮಗೆ ಎಷ್ಟು ಬೇಕೋ, ಎಷ್ಟು ಜನ ಇದ್ದಾರೋ ಅಷ್ಟು ನೀವು ಬೇಳೆನ ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ಳಿ. ಕುಕ್ಕರಲ್ಲಿ ನೀವು ಬೇಯಿಸ್ಕೊಳ್ಳೋದು ಬೇಡ, ಸೊ ಇದರಲ್ಲಿ ತಪ್ಪಲೆಯಲ್ಲಿ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೊ ಬೇಗ ಅದು ಬೆಂದು ಹೋಗುತ್ತೆ, ನಿಮಗೆ ನೀಟಾಗಿ ಸಿಗೋಲ್ಲ, ಅದು ತಿಳಿಯಾಗಿ ಆಗಿಬಿಡುತ್ತೆ ಮತ್ತು ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ತಪ್ಪಲೆಯಲ್ಲೇ ಬೇಯಿಸ್ಕೊಳ್ಳಿ. ಸೊ ಅದಕ್ಕೆ ನಾನಿಲ್ಲಿ ಏನು ತೊಗೊಂಡಿದ್ದೀನಿ ಅಂದರೆ ಒಬ್ಬಟ್ಟಿಗೆ ನೀವು ಬೇಳೆ ಹಾಕ್ತಿರಲ್ವ, ಅದ್ರ ಜೊತೆಗೆ ಜಾಪತ್ರೆ, ಸೋಂಪು ಮತ್ತು ಇದು ಜಾಪತ್ರೆ, ಸೋಂಪು, ಜಾಕಾಯಿ ಮತ್ತು ಯಾಲಕ್ಕಿ, ಇದು ಮೂರನ್ನು ಬೇಯಿಸ್ಕೊಳ್ಳೋದಕ್ಕೆ ಬೇಳೆ ತೊಗರಿ ಬೇಳೆ ಹಾಕಿರ್ತೀರಲ್ಲ ಬೇಯಿಸೋದಕ್ಕೆ ಅಂತ, ಅದ್ರ ಜೊತೆಗೇ ಒಟ್ಟಿಗೆ ಹಾಕ್ಬಿಡಿ. ಸೊ ಪೂರ್ಣ ರೆಡಿ ಇದೆ ನೋಡಿ. ದಪ್ಪನೇ ತೊಗೊಳ್ಳಿ, ಪೂರ್ಣನ ನೀವೇನು ಮಾಡ್ಕೊಂಡಿದ್ದೀರಲ್ಲ ದಪ್ಪವಾಗೇ ತೊಗೊಳ್ಳಿ. ಸೊ ಇವಾಗ ಹೇಗೆ ಒಬ್ಬಟ್ಟನ್ನು ಹೋಳಿಗೆನ ಲಟ್ಟಿಸ್ಕೊಳ್ಳೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ನೀವು ಕೈಯಲ್ಲಿ ಇಟ್ಕೊಳ್ಳುವಾಗ ಅದು ಎಷ್ಟು ದಪ್ಪ ಸಾಧ್ಯ ಆಗುತ್ತೋ ಪೂರ್ಣನ ಅಷ್ಟು ತೊಗೊಳ್ಳಿ. ಮತ್ತು ಈ ನಾವು ಹಿಟ್ಟು ಕಲಿಸ್ಕೊಂಡಿದ್ದೀವಲ್ಲ ಅದು ಸ್ವಲ್ಪ ಮೀಡಿಯಮ್ ಆಗಿರಲಿ, ಪೂರ್ಣಕ್ಕಿಂತ ಸ್ವಲ್ಪ ಕಡಿಮೆ ಇರಲಿ. ಎಣ್ಣೆ ಹಾಕ್ಕೊಂಡು, ಸೊ ಇದಕ್ಕೆ ಎಣ್ಣೆ ಜಾಸ್ತಿ ಇರಬೇಕು, ಯಾಕಂದರೆ ಅಂಟ್ಕೊಳ್ಳಲ್ಲ ಎಣ್ಣೆ ಜಾಸ್ತಿ ಹಾಕಿ ನೀವು ಮಾಡಿಕೊಂಡ್ರೆ. ಸೊ ಎಣ್ಣೆ ಹಾಕಿಲ್ಲ ಅಂದರೆ ಕೈಗೆ ಅಂಟ್ಕೊಳ್ಳುತ್ತೆ, ಸರಿಯಾಗಿ ಬರಲ್ಲ, ಬಿಟ್ಟು ಹೋಗ್ಬಿಡುತ್ತೆ, ಎಲ್ಲ ಬಿಡಿ ಆಗಿಬಿಡುತ್ತೆ, ಸರಿಯಾಗಿ ಬರೋದಿಲ್ಲ ಹೋಳಿಗೆ. ನೋಡಿ ಹೀಗೆ ಮಾಡ್ಕೋಬೇಕು. ಕಣಕನ ಕೂಡ ನೀವು ತುಂಬ ಜಾಸ್ತಿ ತೊಗೋಬಾರ್ದು, ಸ್ವಲ್ಪ ತೊಗೋಬೇಕು. ಸೊ ಪೂರ್ಣ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ನೋಡಿ. ಲಟ್ಟಣಿಗೆಯಲ್ಲಿ ಸ್ವಲ್ಪ ಎಣ್ಣೆ ಸವರಿಸ್ಕೋಬೇಕಾಗತ್ತೆ. ನಾನು ಲಟ್ಟಣಿಗೆಯಲ್ಲಿ ಹೋಳಿಗೆನ ಮಾಡ್ತಾಯಿದ್ದೀನಿ, ಕೈಯಲ್ಲಿ ಬೇಕಾದರೂ ಮಾಡ್ಕೋಬೋದು. ಸೊ ಲಟ್ಟಣಿಗೆ ಅಂದರೆ ಬೇಗ ಆಗೋಗುತ್ತೆ, ಸೊ ಸ್ಮೂತಾಗಿ ಅಂದರೆ ಸಮವಾಗಿ ಬರುತ್ತೆ. ನಾವು ಲಟ್ಟಿಸ್ಕೊಳ್ತೀವೋ ಸೊ ಆ ಥರ ಕರೆಕ್ಟಾಗಿ ಬರುತ್ತೆ. ಸೊ ನಿಮಗೆ ಕೈಯಲ್ಲೇನು ಈಸಿ ಅಂತಂದರೆ ನೀವು ಕೈಯಲ್ಲಿ ಮಾಡ್ಕೋಬೋದು. ಲಟ್ಟಣಿಗೆಯಲ್ಲಿ ನೀವು ಮಾಡ್ತೀನಿ ಅಂದರೆ ಲಟ್ಟಣಿಗೆಯಲ್ಲಿ ಕೂಡ ನೀವು ಮಾಡ್ಕೋಬೋದು. ಸೊ ರೆಡಿ ಇದೆ. ಸೊ ಸ್ಟವ್ ಮೇಲೆ ತವ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನ ಸವರಿ ತವಾಗೆ ಆಮೇಲೆ ಹಾಕಿ ನೋಡಿ ಎಷ್ಟು ಅಗಲ ಬಂದಿದೆ. ಮತ್ತು ನೋಡಿ ಪೂರ್ಣ ಕೂಡ ಅಲ್ಲಲ್ಲಿಲ್ಲ, ಸೊ ಎಲ್ಲ ಫುಲ್ಲು ಸ್ಪ್ರೆಡ್ ಆಗಿದೆ ನೋಡಿ. ಈ ಥರ ತೊಗೋಬೇಕು ಕಣಕನ, ಹಿಂಗೆ ತೊಗೊಂಡು ಫಸ್ಟ್ ಸ್ಪ್ರೆಡ್ ಮಾಡ್ಕೋಬೇಕು. ಸ್ಪ್ರೆಡ್ ಮಾಡಿಕೊಂಡು ಪೂರ್ಣನ ಹಾಕ್ಕೊಂಡು ಸೊ ಈ ಥರ ಮರ್ಚಬೇಕೆಲ್ಲ ಫುಲ್ಲು, ಅದು ಕವರ್ ಆಗಬೇಕು, ಪೂರ್ಣ ಕವರ್ ಆಗಬೇಕು. ಕಣಕದಿಂದ ಹೊರಗಡೆ ಬಿಟ್ಕೊಬಾರ್ದು ಪೂರ್ಣ ನೋಡಿ, ಈ ಥರ ಕವರ್ ಆಗಬೇಕು ನೋಡಿ. ಮತ್ತೊಂದು ಕಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ಮತ್ತೊಂದು ಕಡೆ ಸ್ವಲ್ಪ ಇದು ಮಾಡ್ಕೊಳ್ಳಿ. ನಂತರ ಎಣ್ಣೆ ಸವರ್ಕೊಳ್ಳಿ ಮತ್ತು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ. ಹೀಗೆ ನೀವು ಮಾಡ್ತಾ ಬನ್ನಿ. ಸೊ ಯುಗಾದಿ ಹಬ್ಬದ ದಿನ ಈ ಹೋಳಿಗೆ ಅಂದ್ರೇ ಶ್ರೇಷ್ಠ. ಹಾಗೆ ರಾಮನವಮಿಗೂ ಈ ಯುಗಾದಿನ ಹೋಳಿಗೆನ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಇಲ್ಲಿ ಬಂದುಬಿಟ್ಟು ಕೊಬ್ಬರಿ ಒಬ್ಬಟ್ಟು ಮಾಡ್ಬೋದು, ಸೊ ಬೇಳೆ ಒಬ್ಬಟ್ಟು ಮಾಡ್ಬೋದು, ಸೊ ಬೇರೆ ಥರ ಮಾಡ್ಬೋದು. ಬಟ್ ಇದ್ರಲ್ಲಿ ನಾನು ಸ್ಪೆಷಲಾಗಿ ಮಾಡಿರೋದು ಅಂದರೆ ಸೋಂಪುದು, ಜಾಪತ್ರೆದು ಒಬ್ಬಟ್ಟು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಆದರೆ ದಯವಿಟ್ಟು ಒಂದು ಲೈಕ್ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ದರೆ ಈ ಒಂದು ಒಬ್ಬಟ್ಟು. ಸೊ ನಿಮಗೇನೇ ಒಂದು ಡೌಟ್ ಇದ್ರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸೊ ನಾನು ಆದಷ್ಟು ಕ್ಲಿಯರ್ ಮಾಡ್ತೀನಿ. ಸೊ ನಿಮಗೇನೋ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಅದು ನೋಡಿ ಉಪ್ಕೊಳ್ಳುತ್ತೆ ಒಬ್ಬಟ್ಟು ನೋಡಿ ಆ ಥರ ಬರಬೇಕು. ಸೊ ಅಂಟ್ಕೊಬಾರ್ದು, ಸೊ ಹಾಗಾಗಿ ಎಣ್ಣೆ ಜಾಸ್ತಿ ಹಾಕೋಬೇಕು. ರೆಡಿ ಇದೆ, ತಿಂದ್ಬಿಟ್ಟು ಹೇಳಿ. ಸೊ ಚೆನ್ನಾಗಿ ಬಂದಿದೆ. ಸೊ ನೀವು ಮನೇಲಿ ಟ್ರೈ ಮಾಡಿ ನನಗೊಂದು ಕಮೆಂಟ್ ಕೊಡಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.